ശ്വാസം മുട്ടുന്നതാണ്. അതുകൊണ്ട് എനിക്ക് കഴിയുന്നില്ല. ആരെൻ്റെ പുറം നിൽക്കൂലാണ്. എനിക്കിങ്ങനെ കുറ്റം മാത്രം കേട്ടിട്ട് നിൽക്കാൻ കഴിയുന്നില്ല. ഓൻ ചെയ്താലും അതിന് കുറ്റം നിൽക്കുന്നു. ആ സംശയവും ഓൻ ചെയ്യുന്നതിനൊന്നും ആരെൻ്റെ പുറം നിൽക്കൂലാണ്. എനിക്കിങ്ങനെ കുറ്റം മാത്രം കേട്ടിട്ട് നിൽക്കാൻ കഴിയുന്നില്ല. ഓൻ ചെയ്താലും അതിന് കുറ്റം നിൽക്കുന്നു. ആ സംശയവും ഓൻ ചെയ്യുന്നതിനൊന്നുമില്ല. അതൊക്കെ തീരെ ഇഷ്ടമില്ല ചെയ്യാൻ. നമുക്ക് ഇനിയും നിൽക്കണം. ഞാൻ മരിച്ചു എൻ്റെ ഉപ്പ കരയൂല കുറെ. ഓനിക്ക് സന്തോഷമായിരിക്കും, പക്ഷെ എൻ്റെ ഉപ്പയും കരയൂല. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಫಾತಿಮತ್ ರಿಜಾಲ ದುರಂತ, ಚಿಕ್ಕ ವಯಸ್ಸಿನಲ್ಲೇ ಮದುವೆ. ಅವಳ ಕೊನೆಯ ವಾಯ್ಸ್ ಮೆಸೇಜ್: ನನ್ನ ಪರವಾಗಿ ಮಾತನಾಡಲು ಯಾರೂ ಇಲ್ಲ, ನಾನು ಏನು ಮಾಡಿದರೂ ಅವರಿಗೆ ಕುಂಟನೆಯ ನೆಪ, ನನ್ನ ಮೇಲೆ ಅಪನಂಬಿಕೆ, ತೀವ್ರ ಸಂಶಯ, ನನಗೆ ಇನ್ನೂ ಬದುಕಲು ಸಾಧ್ಯವಿಲ್ಲ. ಇದು ಕೇವಲ ಒಂದು ಆಡಿಯೋ ಮೆಸೇಜಿನಲ್ಲಿರುವ ಧ್ವನಿಯಲ್ಲ, ಇದು 20 ವರ್ಷದ ಫಾತಿಮತ್ ರಿಜಾ ಎಂಬ ಯುವತಿಯ ಕೊನೆಯ ಮಾತುಗಳು. ಕಣ್ಣೂರಿನಲ್ಲಿ ನಡೆದ ಈ ಘಟನೆ ಇಡೀ ಸಮಾಜದ ಮನಸ್ಸನ್ನು ಕಲಕಿ ಹಾಕಿದೆ. ಮದುವೆಯಾಗಿ ಕೇವಲ 6 ತಿಂಗಳಲ್ಲೇ ಒಬ್ಬ ಯುವತಿ ತನ್ನ 100 ಕನಸುಗಳನ್ನು, ಆಸೆಗಳನ್ನು ಹೂತು ಹಾಕಿ ತನ್ನ ಜೀವನವನ್ನು ಕೊನೆಗೊಳಿಸಬೇಕಾದರೆ ಆ ಪರಿಸ್ಥಿತಿ ಎಂಥದ್ದಾಗಿರ್ಬೋದು? ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲೋ ದೊಡ್ಡ ಲೋಪವಿದೆ ಎಂದ ಅರ್ಥ. ಇದು ನಾವು ಈ ವಿಡಿಯೋವನ್ನು ರಿಜಾ ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯವನ್ನು ವಿಶ್ಲೇಷಣೆ ಮಾಡುವುದರ ಜೊತೆಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆಗುತ್ತಿರುವ ಬೃಹತ್ ತಪ್ಪುಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲೇಬೇಕಾಗಿದೆ. ಕಣ್ಣೂರಿನಲ್ಲಿ 20 ವರ್ಷದ ಫಾತಿಮತ್ ರಿಜಾಲ ಮದುವೆ ಕೇವಲ ಕೆಲವು ತಿಂಗಳುಗಳ ಹಿಂದೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಆದರೆ ಮದುವೆಯಾಗಿ ಗಂಡನ ಮನೆಗೆ ಹೋದ ಕೆಲವೇ ದಿನಗಳಲ್ಲಿ ಆಕೆಗೆ ನಿಜವಾದ ನರಕದ ದರ್ಶನವಾಯಿತು. ಗಂಡನಿಂದ ತೀವ್ರವಾದ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ಪ್ರಾರಂಭವಾಗುತ್ತದೆ. ಆಕೆ ಏನು ಮಾಡಿದರೂ ಅದರಲ್ಲಿ ತಪ್ಪು ಹುಡುಕುವುದು, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸಂಶಯ ಪಡುವುದು ಮತ್ತು ಆಕೆಯ ಮೇಲೆ ಒತ್ತಡ ಹೇರುವುದು ಪತಿಯ ದಿನನಿತ್ಯದ ಕೆಲಸವಾಗಿತ್ತು. ರಿಜಾ ತನ್ನ ತಂದೆ ತಾಯಿಯ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದವಳು. ನನ್ನ ನೋವನ್ನು ಅವರ ಬಳಿ ಹೇಳಿದರೆ ಅವರು ತಡೆದುಕೊಳ್ಳಲಾರರು, ನನ್ನ ತಂದೆ ಹತ್ತು ಬಿಡುತ್ತಾರೆ ಎಂಬ ಕಾರಣಕ್ಕೆ ಆಕೆ ತನ್ನ ಕಷ್ಟಗಳನ್ನು ಹೆತ್ತವರಿಂದ ಮುಚ್ಚಿಟ್ಟಿದ್ದಳು. ಕೊನೆಗೆ ತಡೆಯಲಾಗದೆ ನೋವಿನಿಂದ ಆಕೆ ತನ್ನ ಹತ್ತಿರದ ಸ್ನೇಹಿತ ಜೊತೆ ಕಳುಹಿಸಿದ ಸಂದೇಶವಾಗಿದೆ. ನೋಡಿ, ಈ ಲೋಕಕ್ಕೆ ಫಾತಿಮತ್ ರಿಜಾ ಕೊನೆಯದಾಗಿ ಹೇಳಿದ ಒಂದು ಮೆಸೇಜ್. ಘಟನೆ ನಡೆದ ತಕ್ಷಣ ಆಕೆಗೆ ಕಿರುಕುಳ ನೀಡಿದ ಪತಿ ವಿದೇಶಕ್ಕೆ, ದುಬೈಗೆ ಓಡಿ ಹೋಗುತ್ತಾನೆ. ಪ್ರಸ್ತುತ ಪೊಲೀಸರು ಆತನ ವಿರುದ್ಧ ಲುಕೌಟ್ ಸರ್ಕ್ಯುಲರ್ ಜಾರಿಗೊಳಿಸುತ್ತಾರೆ. ಈ ಘಟನೆಯನ್ನು ನಾವು ಆಳವಾಗಿ ವಿಶ್ಲೇಷಿಸಿದಾಗ ನಮಗೆ ಪ್ರಮುಖವಾಗಿ ಗೊತ್ತಾಗುವ ಸಮಸ್ಯೆಗಳು: ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವ ಧಾವಂತ ಇಂದಿಗೂ ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ 18-20 ವರ್ಷ ತುಂಬುತ್ತಿದ್ದಂತೆ ಮಗಳು ಬೇರೆಯವರ ಮನೆಗೆ ಹೋಗುವವಳು ಎಂಬ ಭಾವನೆಯಿಂದ ಬೇಗನೆ ಮದುವೆ ಮಾಡಿ ಕಳುಹಿಸುವ ಆತುರ ಇರುತ್ತದೆ. 20 ವರ್ಷ ಎನ್ನುವುದು ಒಬ್ಬ ವ್ಯಕ್ತಿ ಜಗತ್ತನ್ನು ಅರ್ಥೈಸಿಕೊಳ್ಳುವ, ಮಾನಸಿಕವಾಗಿ ಪರಿಪಕ್ವತೆ ಪಡೆಯುವ ವಯಸ್ಸು. ಇಂತಹ ಎಳೆಯ ವಯಸ್ಸಿನಲ್ಲಿ ಸಂಸಾರದ ಜವಾಬ್ದಾರಿ, ಗಂಡನ ಮನೆಯ ಒತ್ತಡ ಮತ್ತು ಕಿರುಕುಳವನ್ನು ತಡೆಯುವ ಶಕ್ತಿ ಅನೇಕರಿಗೆ ಇರುವುದಿಲ್ಲ. ಹೆಣ್ಣು ಮಕ್ಕಳು ಬೆಳೆಸುವಾಗ ನೀನು ದೊಡ್ಡವಳಾದ ಮೇಲೆ ನಿನ್ನನ್ನು ಗಂಡ ನೋಡಿಕೊಳ್ಳುತ್ತಾನೆ, ಆತ ನಿನಗೆ ಐಫೋನ್ ಕೊಡಿಸ್ತಾನೆ, ಗಲ್ಫಿಗೆ ಕರ್ಕೊಂಡು ಹೋಗುತ್ತಾನೆ ಎಂಬಲ್ಲ ರೀತಿಯಲ್ಲಿ ಯೋಚಿಸುವಂತೆ ಮಕ್ಕಳನ್ನು ಬೆಳೆಸ್ತಾರೆ. ಆದರೆ ಅವರಿಗೆ ಸ್ವಂತ ಕಾಲಿನ ಮೇಲೆ ನಿಲ್ಲುವುದನ್ನು, ಉದ್ಯೋಗ ಮಾಡುವುದನ್ನು ಕಲಿಸಿಕೊಡುವುದಿಲ್ಲ. ಇವತ್ತಿಗೆ ತನ್ನದೇ ಆದ ಆದಾಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಇಲ್ಲದಾಗುತ್ತದೆ. ಗಂಡನ ಮನೆಯಲ್ಲಿ ಕಿರುಕುಳ ಎದುರಾದರೂ ಅಲ್ಲಿಂದ ಹೊರಬಂದರೆ ನಾನು ಹೇಗೆ ಬದುಕುವುದು, ಜೀವನ ನಡೆಸುವುದು ಹೇಗೆ ಎಂಬ ಭಯ ಆಕೆಯನ್ನು ಆವರಿಸುತ್ತದೆ. ಕಷ್ಟಗಳನ್ನು ಮುಚ್ಚಿಡುವ ಬಾಂಧವ್ಯದ ಲೋಪ, ಮಕ್ಕಳು ತಮ್ಮ ಕಷ್ಟ ನಷ್ಟಗಳನ್ನು ಹೆತ್ತವರ ಬಳಿ ಮುಕ್ತವಾಗಿ
ಹೇಳಿಕೊಳ್ಳಲು ಭಯಪಡುವ ಅಥವಾ ಸಂಕೋಚ ಪಡುವ ವಾತಾವರಣ ನಮ್ಮ ಮನೆಗಳಲ್ಲಿದೆ. ಊರಿನವರು ಏನು ಅನ್ನುತ್ತಾರೋ, ತಂದೆ ತಾಯಿಗಳ ಮಾನ ಹೋಗುತ್ತದೆ ಎಂಬ ಭಯವೇ ಹೆಣ್ಣು ಮಕ್ಕಳು ಮೌನವಾಗಿ ನರಳುವಂತೆ ಮಾಡುತ್ತದೆ. ನೋಡಿ, ನಾವು ಬದಲಾಯಿಸಿಕೊಳ್ಳಬೇಕಾದ ವಿಷಯಗಳು ಈ ಘಟನೆಯಿಂದ ಪ್ರತಿಯೊಬ್ಬ ಪೋಷಕರು, ಯುವತಿಯರು ಮತ್ತು ಸಮಾಜವು ಕಲಿಯಬೇಕಾದ ಪ್ರಮುಖ ಪಾಠಗಳು. ಮದುವೆಗಿಂತ ಮೊದಲು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಆದ್ಯತೆ ನೀಡುವುದು, ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಬೆಳೆಸುವುದು, ಕಷ್ಟ ಬಂದಾಗ ಧೈರ್ಯವಾಗಿ ಹೊರಬರುವ ವಾತಾವರಣ ನಿರ್ಮಿಸುವುದು, ಹೆತ್ತವರು ಮತ್ತು ಮಕ್ಕಳ ನಡುವೆ ಮುಕ್ತ ಸಂವಹನ ಬೆಳೆಸಿಕೊಳ್ಳುವುದು. ಹೆಣ್ಣು ಮಕ್ಕಳು ನಿಮಗಾಗಿ ನೀವು ಬದುಕಿ. ಪ್ರೀತಿಯ ಯುವತಿಯರೇ, ನಾವು ಗಮನಿಸಬೇಕು, ಯಾರೋ ಒಬ್ಬ ಕಿರುಕುಳ ನೀಡುವ ಪತಿಗಾಗಿ ಅಥವಾ ಸಮಾಜದ ಮಾತುಗಳಿಗಾಗಿ ಹೆದರಿ ನಿಮ್ಮ ಅಮೂಲ್ಯ ಜೀವವನ್ನು ಕೊನೆಗೊಳಿಸಬೇಡಿ. ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರವಲ್ಲ. ನಿಮಗಾಗಿ ನೀವು ಬದುಕಿ ತೋರಿಸುವುದೇ ನಿಜವಾದ ನ್ಯಾಯಕ್ಕೆ ನಿಜವಾದ ನೀವು ಕೊಡುವ ಉತ್ತರ. ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡಿ, ಒಂದು ಕೆಲಸ ಗಿಟ್ಟಿಸಿಕೊಂಡು ತಮ್ಮ ಕಾಲಿನ ಮೇಲೆ ತಾವು ನಿಂತ ನಂತರವಷ್ಟೇ, ಕನಿಷ್ಠ 23-24 ವರ್ಷದ ನಂತರ ಮದುವೆ ಮಾಡುವ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ನೋಡಿ, ನಿಮ್ಮ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬಂದರೂ ನಿಮ್ಮ ಜೊತೆ ನಾವಿದ್ದೇವೆ, ಮನೆಗೆ ಹಿಂತಿರುಗಿ ಬಾ ಎಂಬ ಧೈರ್ಯವನ್ನು ಆ ಮಕ್ಕಳಿಗೆ ನೀಡಬೇಕು. ಊರಿನವರ ಮಾತಿಗಿಂತ ನಿಮ್ಮ ಮಗಳ ಜೀವ ಮುಖ್ಯ ಎಂಬುದು ನೆನಪಿಡಬೇಕು. ನೋಡಿ ಸಹೋದರರೇ, ಫಾತಿಮತ್ ರಿಜಾಲ ಮರಣ ನಮಗೆ ನೀಡುವ ದೊಡ್ಡ ಎಚ್ಚರಿಕೆ ಗಂಟೆ. ಇಂತಹ ಇನ್ನೊಂದು ದುರಂತ ನಮ್ಮ ಸಮಾಜದಲ್ಲಿ ನಡೆಯಬಾರದು ಎಂದರೆ ನಾವು ನಮ್ಮ ಯೋಚನೆಗಳನ್ನು, ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ. ಹೆಣ್ಣು ಮಕ್ಕಳು ಯಾರ ಮೇಲೂ ಅವಲಂಬಿತವಾಗಿರಬಾರದು. ಸ್ವತಂತ್ರವಾಗಿ ಗೌರವದಿಂದ ಬದುಕುವ ವಾತಾವರಣವನ್ನು ನಾವು ನಿರ್ಮಿಸಿಕೊಡಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ 19-20 ವರ್ಷದಲ್ಲೇ ಮದುವೆ ಮಾಡುವುದು ಸರಿಯಾ? ನೋಡಿ, ನಿಮ್ಮ ಅಭಿಪ್ರಾಯವನ್ನು, ಅಥವಾ ಅವರಿಗೆ ಶಿಕ್ಷಣ ಪಡೆಯುವುದು, ಸ್ವಂತ ಕಾಲಿನ ಮೇಲೆ ನಿಲ್ಲುವವರೆಗೆ ಕಾಯುವುದು ಸೂಕ್ತವೇ ಎಂಬ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹಂಚಿ. ನೋಡಿ, ಫಾತಿಮತ್ ರಿಜಾ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ಅವಳಿಗೆ ಮಗ್ಫಿರತ್ ನೀಡಲಿ. ಈ ಒಂದು ದುಃಖವನ್ನು ಪಾಪ ಆ ತಂದೆ ತಾಯಿಯವರಿಗೆ ಸಹಿಸುವ ಶಕ್ತಿ ಅಲ್ಲಾಹು ನೀಡಲಿ. ಕಷ್ಟಪಟ್ಟು ಮದುವೆ ಮಾಡಿಸಿಕೊಟ್ಟು ಚೆನ್ನಾಗಿರಬೇಕು, ಗಂಡನ ಮನೆಯಲ್ಲಿ ಒಳ್ಳೆಯ ರೀತಿಯ ಜೀವನ ಮಾಡಬೇಕು, ಅದೆಷ್ಟೋ ಕನಸು ಕಂಡು ತನ್ನ ಮಗುವನ್ನು ಮದುವೆ ಮಾಡಿಸಿಕೊಟ್ಟ ತಂದೆ ತಾಯಿಯರು ಇಂದು ಕಣ್ಣೀರಿನಲ್ಲಿದ್ದಾರೆ. ನಮ್ಮ ಮಕ್ಕಳಿಗೆ ಧೈರ್ಯವಾಗಿ ಯಾವ ಸಮಸ್ಯೆ ಮನೆಯಲ್ಲಿರಲಿ, ಏನು ಬೇಕಾದಲ್ಲಿ ನೀನು ಹೇಳು, ನಿನಗೆ ಅಲ್ಲಿ ಕಷ್ಟವಾದರೆ ನಾವು ನಿಕಾಹ್ ಮಾಡಿ ಕೊಡುವಾಗ ಹೇಳುವುದು ಉಸಬ್ಬಿಜುಕ ಅಲಾಮ ಅಮರಲ್ಲಾಹು ತಾಲ ಬಿಹಿ ಮಿನ್ ಇಮ್ಸಾಕಿನ್ ಬಿಮೌರೂಫಿನ್ ಔ ತಸ್ರೀಹಿನ್ ಬಿಇಹ್ಸಾನ್ ಅಂತ. ನಿನಗೆ ಕಷ್ಟ ಏನು, ನನ್ನ ಮಗಳು, ನನಗೆ ಅವಳನ್ನು 18 ವರ್ಷ ನೋಡಿ ಕಷ್ಟವಾಯಿತು, ಆದ ಕಾರಣ ನನಗೆ ಇನ್ನೂ ಅವಳನ್ನು ನೋಡಲು ಸಾಧ್ಯವಿಲ್ಲ, ಆದ ಕಾರಣ ನಿನಗೆ ನಾನು ಅವಳನ್ನು ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಯಾವ ತಂದೆಯು ಮದುವೆ ಮಾಡಿ ಕೊಡುವುದಿಲ್ಲ. ಅವರು ಮದುವೆ ಮಾಡಿ ಕೊಡುವುದು ನನಗಿಂತ ಒಳ್ಳೆಯ ಭವಿಷ್ಯ ನೀನು ನನ್ನ ಮಗಳಿಗೆ ಕೊಡ್ತೀಯ ಎಂಬ ಭರವಸೆಯಿಂದ. ನಿನಗೆ ನನ್ನ ಮಗಳಿಂದ ಏನಾದರೂ ಇಷ್ಟವಿಲ್ಲದ ಏನಾದರೂ ಒಂದು ಕಾರ್ಯ ಬಂದರೆ ಆ ಮಗಳನ್ನು ಪ್ರೀತಿಯಿಂದ ನನ್ನ ಕೈಗೆ ಹಿಂತಿರುಗಿಸಿ ಎಂದು ಆ ಒಂದು ಉಡಂಬಡಿಯಲ್ಲಿ ನಾವು ನಿಕಾಹ್ ಮಾಡಿ ಕೊಡುವುದು. ಅಲ್ಲಾಹು ಫಾತಿಮತ್ ರಿಜಾಗಿಲ್ಲ ಮಗ್ಫಿರತ್ ನೀಡಲಿ, ರಹಮತ್ ನೀಡಲಿ. ಎಲ್ಲರೂ ಪ್ರಾರ್ಥಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.